ನೋಡಿ, ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲೂ ಕೂಡ ಜಾಗ ಸಿಗಲ್ಲ ಅಂತೇಳಿ ರೋಡ್ ಮಧ್ಯದಲ್ಲೋ ಅಥವಾ ಅಲ್ಲೆಲ್ಲೋ ಜಾಗ ಸಿಕ್ತು ಅಂತ ತೋರಿಸ್ಬಿಟ್ರೆ ಹುಷಾರ್, ಇನ್ನು ಮುಂದೆ ಫೈನ್ ಬೀಳುತ್ತೆ. ಇದಕ್ಕೆ ಇನ್ನು ಮುಂದೆ ಎಲ್ಲಂತಂದ್ರಲ್ಲಿ ವಾಹನವನ್ನು ನಿಲ್ಲಿಸಿದ್ರೆ ಫೈನ್ ಬೀಳುತ್ತೆ. ಯಾವಾಗಿಂದ? ಅಕ್ಟೋಬರ್ 1ನೇ ತಾರೀಕು. ಅವತ್ತಿನಿಂದ ಟೋಯಿಂಗ್ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಟೋಯಿಂಗಾಗಿ ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೂ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಈಗಾಗಲೇ ಬಿಬಿಎಂಪಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಒಂದೊಂದು ವಲಯಕ್ಕೆ ಒಂದೊಂದು ಟೋಯಿಂಗ್ ವಾಹನ ಫಿಕ್ಸ್. ಈ ಬಾರಿ ಖಾಸಗಿ ವ್ಯಕ್ತಿಗಳಿಗೆ ಟೋಯಿಂಗ್ ಟೆಂಡರ್ ಪ್ರಕ್ರಿಯೆ ಇಲ್ಲ, ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಿಲ್ಲ. ಸರ್ಕಾರದಿಂದಲೇ ಟೋಯಿಂಗ್ ವ್ಯವಸ್ಥೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಅಲ್ಲಿಗೆ ಬಿ ಸೇಫ್, ಎಲ್ಲಂತಂದ್ರಲ್ಲಿ ಗಾಡಿಯನ್ನು ನಿಲ್ಲಿಸ ಹಂಗಿಲ್ಲ. ಎಲ್ಲಿ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿರ್ತಾರೋ ಅಲ್ಲಿ ಮಾತ್ರ ಪಾರ್ಕ್ ಮಾಡಬೇಕು. ಅಲ್ಲಿ ನಿಮಗೆ ಯಾವುದೇ ಬೋರ್ಡ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು ಅದು ನೋ ಪಾರ್ಕಿಂಗೇ ಆಗುತ್ತೆ ಲೆಕ್ಕ. ಹೋಮ್ ಮಿನಿಸ್ಟರ್ ಮತ್ತೆ ಹೋಮ್ ಸೆಕ್ರೆಟರಿ ಅವರು ಹೇಳಿದ ಪ್ರಕಾರ ಏನಾದರೂ ಇಲ್ಲಿ ಮೊದಲು ಟೋಯಿಂಗ್ ವೆಹಿಕಲ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಟೋಯಿಂಗ್ ಪ್ರೈವೇಟ್ ಏಜೆನ್ಸಿಯಿಂದ ಬೇಡ ಅಂತ ಹೇಳಿ ನಾವು ಬಿಬಿಎಂಪಿ ಕಡೆಯಿಂದ ಸಹ ಪ್ರೊವೈಡ್ ಮಾಡಿದ್ರೆ ಸಾಕಷ್ಟು ಅನಾಮತ್ ಗಾಡಿಗಳೆಲ್ಲ ಇದೆ ರೋಡ್ನಲ್ಲಿ, ಅದೆಲ್ಲ ಸಹ ತೆಗೆಸಲಿಕ್ಕೆ ವ್ಯವಸ್ಥೆ ಆಗಬೇಕು. ಹಾಗೆ ಕಮಿಷನರ್ ಅವರು ಏನು ರಿಕ್ವೆಸ್ಟ್ ಮಾಡ್ತಾರೆ ನಾವು ಖಂಡಿತ ಬಿಬಿಎಂಪಿ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ಬೇಗನೆ ಆಗ್ಲಿಕ್ಕೆ ಚಾನ್ಸಸ್ ಇದೆ. ವಿ ಹೋಪ್ ದಟ್ ವಿ ವಿಲ್ ಫಿನಿಶ್ ಆಲ್ ದ ಸೇಫ್ಟಿ ಇನ್ಸ್ಪೆಕ್ಷನ್ ಮತ್ತೆ CMRS ಇನ್ಸ್ಪೆಕ್ಷನ್ಗೆ ನಾವು ಬೇಗನೆ ಅಪ್ರೋಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೋಮ್ ಮಿನಿಸ್ಟರ್ ಮತ್ತೆ ಹೋಮ್ ಸೆಕ್ರೆಟರಿ ಅವರು ಹೇಳಿದ ಪ್ರಕಾರ ಏನಾದರೂ ಇಲ್ಲಿ ಮೊದಲು ಟೋಯಿಂಗ್ ವೆಹಿಕಲ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಟೋಯಿಂಗ್